ಆತ್ಮೀಯರೇ, ಸತ್ತ ಹೆಣದ ಮುಂದೆ ಹೋಗಿ ಹೇಳಿ, ನೀನು ಎದ್ದೇಳು, ನೀನು ಎದ್ರೆ ನಾನು ನಿನಗೆ ನನ್ನ ಆಸ್ತಿ ಅಂತಸ್ತು ಎಲ್ಲವನ್ನು ಈಗಲೇ ಬರೆದು ಕೊಡ್ತೀನಿ ಅಂತ. ಅದು ಎದ್ದೇಳುತ್ತಾ? ಎದ್ದೇಳಲ್ಲ. ಸತ್ತ ಹೆಣದ ಮುಂದೆ ಹೋಗಿ ಹೇಳಿ, ನೀನು ಎದ್ರೆ ನಿನಗೆ ಈ ಜಗತ್ತಿನಲ್ಲಿ ತುಂಬ ಬೆಲೆ ಬಾಳುವ ವಸ್ತುಗಳನ್ನ ತಂದು ಕೊಡ್ತೀನಿ ಅಂತ. ಅದು ಎದ್ದೇಳುತ್ತಾ? ಎದ್ದೇಳಲ್ಲ. ಸತ್ತ ಹೆಣದ ಮುಂದೆ ಹೋಗಿ ಹೇಳಿ, ನೀನು ಎದ್ದೇಳು, ನೀನು ಎದ್ರೆ ನಾನು ನಿನಗೆ 100 ಎಕರೆ ಜಮೀನನ್ನು ಬರೆದು ಕೊಡ್ತೀನಿ, ಕಾರ್ ಕೊಡಿಸ್ತೀನಿ, ಬೈಕ್ ಕೊಡಿಸ್ತೀನಿ ಅಂತ. ಅದು ಎದ್ದೇಳುತ್ತಾ? ಖಂಡಿತ ಎದ್ದೇಳಲ್ಲ. ಸತ್ತ ಹೆಣದ ಮುಂದೆ ಹೋಗಿ ಹೇಳಿ, ನೀನು ಎದ್ದೇಳು, ನೀನು ಎದ್ರೆ ನಾನು ನಿನಗೆ ನೀನು ಕೇಳಿದಷ್ಟು ಹಣ ಕೊಡ್ತೀನಿ ಅಂತ. ಅದು ಎದ್ದೇಳುತ್ತಾ? ಖಂಡಿತ ಎದ್ದೇಳಲ್ಲ. ಯಾಕೆ? ಒಬ್ಬ ಮನುಷ್ಯನ ದೇಹದಲ್ಲಿ ಜೀವ ಇರುವವರೆಗೂ ಮಾತ್ರ ಮನುಷ್ಯನಿಗೆ ಇವುಗಳ ಅವಶ್ಯಕತೆ ಇದೆ. ಜೀವ ದೇಹವನ್ನು ಬಿಟ್ಟು ಹೋದ್ಮೇಲೆ ಇವುಗಳ ಅವಶ್ಯಕತೆ ದೇಹಕ್ಕೆ ಇರಲ್ಲ. ಆದರೆ ಮನುಷ್ಯ ತಾನು ಸಾಯೋದಕ್ಕಿಂತ ಮುಂಚೆ ತಾನು ಬದುಕಿರುವಷ್ಟು ಕಾಲ ಬರೀ ಇವುಗಳ ಹಿಂದೆನೇ ಓಡಾಡ್ತಾನೆ ಇರ್ತಾನೆ. ಇವುಗಳಿಗಾಗಿ ಪ್ರತಿದಿನ ಪ್ರತಿಕ್ಷಣ ಹೋರಾಡ್ತಾನೆ ಇರ್ತಾನೆ. ನಿಜ ಅಲ್ವಾ ಸ್ನೇಹಿತರೆ? ಆದರೆ ಮನುಷ್ಯ ತನಗೆ ಅಪರೂಪಕ್ಕೆ ಸಿಕ್ಕಿರೋ ಈ ಮನುಷ್ಯ ಜನ್ಮವನ್ನು ಆನಂದದಿಂದ ಅನುಭವಿಸೋದನ್ನು ಬಿಟ್ಟು, ಖುಷಿ ಖುಷಿಯಿಂದ ಬದುಕೋದನ್ನು ಬಿಟ್ಟು, ಸಾರ್ಥಕ ಜೀವನ ನಡೆಸೋದನ್ನು ಬಿಟ್ಟು, ವಿಶಾಲವಾದಂಥ ಹಾಗೂ ಅದ್ಭುತವಾದ ಪ್ರಪಂಚವನ್ನು ಮತ್ತು ಈ ಸುಂದರ ಪ್ರಕೃತಿಯ ಸೊಗಸನ್ನು ಕಣ್ತುಂಬಿಕೊಳ್ಳೋದನ್ನು ಬಿಟ್ಟು ಸ್ವಾರ್ಥಿಯಾಗಿ ತನ್ನ ಇಡೀ ಜೀವನವನ್ನು ಹೆಣ್ಣು ಹೊನ್ನು ಹಾಗೂ ಮಣ್ಣಿಗಾಗಿ ಕಳೀತಾನೇ ಇದ್ದಾನೆ. ಹಣ, ಆಸ್ತಿ, ಅಂತಸ್ತು, ಅಧಿಕಾರ ಹಾಗೂ ಸ್ಥಾನಮಾನಗಳಿಗಾಗಿ ಬಡಿದಾಡ್ತಾ ಸಾಯ್ತಾ ಇದ್ದಾನೆ. ಈ ಮನುಷ್ಯನಿಗೆ ತನ್ನ ಜೀವನದಲ್ಲಿ ಬೇರೆಯವರಿಗೆ ತೊಂದರೆಯನ್ನ ಮಾಡಬೇಕಾದ್ರೆ, ತನ್ನ ಜೀವನದಲ್ಲಿ ಬೇರೆಯವರಿಗೆ ಮೋಸವನ್ನ ಮಾಡಬೇಕಾದ್ರೆ, ತನ್ನ ಜೀವನದಲ್ಲಿ ಬೇರೆಯವರಿಗೆ ದ್ರೋಹನ್ನ ಮಾಡಬೇಕಾದ್ರೆ, ತನ್ನ ಜೀವನದಲ್ಲಿ ಬೇರೆಯವರಿಗೆ ಅನ್ಯಾಯ ಹಾಗೂ ಭ್ರಷ್ಟಾಚಾರವನ್ನ ಮಾಡಬೇಕಾದ್ರೆ ನನಗೂ ಒಂದು ದಿನ ಸಾವಿದೆ, ಇದ್ಯಾವುದು ಶಾಶ್ವತ ಅಲ್ಲ ಅಂತ ಅವನಿಗೆ ಅನಿಸೋದೇ ಇಲ್ಲ. ಈ ಜಗತ್ತು ಎಷ್ಟು ವಿಚಿತ್ರ ಅಲ್ವಾ? ಏನು ಗೊತ್ತಾ, ನಮಗೆ ಅಪರೂಪಕ್ಕೆ ಸಿಕ್ಕಿರೋದು ಈ ಮನುಷ್ಯ ಜನ್ಮ. ಅಕಸ್ಮಾತ್ ನಮಗೇನಾದರೂ ಹೆಚ್ಚು ಕಮ್ಮಿ ಆಗಿ ನಾವೇನಾದರೂ ಸತ್ತರೆ ಮತ್ತೆ ನಾವು ಮನುಷ್ಯರಾಗಿ ಹುಡ್ತೀವ? ಅಕಸ್ಮಾತ್ ನಾವು ಮತ್ತೆ ಹುಟ್ಟಿದ್ರೆ ನಿಜವಾಗಿಯೂ ಮತ್ತೆ ನಮಗೆ ಮನುಷ್ಯ ಜನ್ಮ ಸಿಗುತ್ತೆ ಅನ್ನೋ ಗ್ಯಾರಂಟಿ ಏನಾದರೂ ಇದೆಯಾ? ಯಾವ ಗ್ಯಾರಂಟಿನೂ ಇಲ್ಲ. ಸಿಕ್ಕಿರೋ ಈ ಮನುಷ್ಯ ಜನ್ಮವನ್ನು ಹ್ಯಾಪಿಯಾಗಿ ಕಳಿಬೇಕು. ಒಂದು ಮಾತು ನೆನಪಿರಲಿ, ನಮ್ಮ ಜೀವನದಲ್ಲಿ ನಮಗೆ ಎದುರಾಗೋ ಕಷ್ಟಗಳ ಜೊತೆಗೆ ಹಾಗೂ ನಮ್ಮ ಜೀವನದ ಸವಾಲುಗಳ ಜೊತೆ ನಾವೇ ಹೋರಾಟ ಮಾಡೋದನ್ನು ಕಲಿಬೇಕು. ಯಾಕೆಂದರೆ ಈ ಜಗತ್ತಿನಲ್ಲಿ ಎಲ್ಲರೂ ಸಹ ಬರೀ ಸಲಹೆಗಳನ್ನ ಮಾತ್ರ ಕೊಡ್ತಾರೆ. ಆದರೆ ಕಷ್ಟ ಬಂದಾಗ ಬಂದು ನಮ್ಮನ್ನು ಕೈ ಹಿಡಿಯೋರು ಬಹಳ ಕಡಿಮೆ. ನಮ್ಮ ಜೀವನದಲ್ಲಿ ನಮ್ಮವರು ಅಂತ ಹೇಳ್ಕೊಂಡು ನಮ್ಮ ಜೊತೆ ಆಟ ಆಡೋ ಚಮಚಗಳಿಂದ ನಾವು ಆದಷ್ಟು ದೂರ ಇರಬೇಕು. ಯಾಕೆಂದರೆ ಯಾವ ಬಟ್ಟಲಿನಲ್ಲಿ ಚಮಚ ಇರುತ್ತೋ ಆ ಬಟ್ಟಲು ಬೇಗ ಖಾಲಿಯಾಗೋದಂತೂ ಗ್ಯಾರಂಟಿ. ಅದಕ್ಕೆ ಈಗ ನಿಮಗೆ ನನ್ನ ಮಾತು ಅರ್ಥ ಆಯಿತು ಅಂತ ಅನಿಸುತ್ತೆ. ಅದಕ್ಕೆ ಹೇಳೋದು, ಇನ್ನೂ ಕಾಲ ಮಿಂಚಿಲ್ಲ ಕಣ್ರಿ, ಈಗಲಾದರೂ ನಿಜ ಏನಂತ ತಿಳ್ಕೊಳ್ಳೋಣ. ಧನ್ಯವಾದಗಳು.